ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ರಮೇಶ್ ಫಾರಿನ್ಗೆ ಹೋಗಿ ಚೆನ್ನಾಗಿ ಓದಿ ಅಲ್ಲೇ ಡಾಕ್ಟರ್ ಆಗಿದ್ದ. ಆದ್ದರಿಂದ ಹಳ್ಳಿಯಲ್ಲಿ ಅವನ ಕುಟುಂಬಕ್ಕೆ ತುಂಬಾ ಗೌರವವಿತ್ತು. ಹಳ್ಳಿಯ ಜನರೆಲ್ಲ ರಮೇಶ್ ಡಾಕ್ಟರ್ ಆಗಿದ್ದಾನೆ, ಅವನು ಫಾರಿನ್ಗೆ ಹೋಗಿ ಅಲ್ಲಿ ಓದಿದ್ದಾನೆ ಎಂದು ತುಂಬಾ ಗೌರವ ಕೊಡುತ್ತಿದ್ದರು. ಹಳ್ಳಿಯ ಜನರೆಲ್ಲ ರಮೇಶ್ನ ತಂದೆ ತಾಯಿಗೆ ಡಾಕ್ಟರ್ ಅವರ ತಂದೆ ತಾಯಿ ಎಂದು ತುಂಬಾ ಮರ್ಯಾದೆ ಕೊಡುತ್ತಿದ್ದರು. ಅವನೆಂದರೆ ಆ ಊರಿನಲ್ಲಿ ಎಲ್ಲರಿಗೂ ಅಭಿಮಾನ. ಯಾಕೆಂದರೆ ಆ ಹಳ್ಳಿಯಲ್ಲಿ ಅಷ್ಟೊಂದು ಓದಿದ್ದು ಯಾರೂ ಇರಲಿಲ್ಲ. ಹಳ್ಳಿಯವರು ಎಲ್ಲಾದರೂ ಮದುವೆ, ಪೂಜೆ ಅಥವಾ ಫಂಕ್ಷನ್ಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದರೆ ರಮೇಶ್ ಬಗ್ಗೆನೇ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಎಲ್ಲಾ ಸಂಬಂಧಿಕರು ಈ ರೀತಿ ಅಂದುಕೊಳ್ಳುತ್ತಾರೆ, ಈಗ ರಮೇಶ್ ತುಂಬಾ ದೊಡ್ಡ ಡಾಕ್ಟರ್ ಆಗಿದ್ದಾನೆ, ಅವನು ತುಂಬಾ ದುಡ್ಡನ್ನು ಸಂಪಾದನೆ ಮಾಡುತ್ತಿದ್ದಾನೆ ಎಂದು ಅವರ ಸಂಬಂಧಿಕರಿಗೆಲ್ಲ ಹೇಳಿಕೊಂಡು ಗೌರವ ಪಡುತ್ತಿದ್ದರು. ಅವನು ನಮ್ಮ ಮಗಳನ್ನೇ ಇಷ್ಟಪಟ್ಟು ಮದುವೆಯಾಗಬೇಕು ಎಂದು ಎಲ್ಲ ಸಂಬಂಧಿಕರು ಬಯಸುತ್ತಿದ್ದರು. ಬಂಧುಗಳು ರಮೇಶ್ ನಮ್ಮ ಮಗಳನ್ನು ಮದುವೆಯಾದರೆ ಅವಳು ತುಂಬಾ ಸಂತೋಷವಾಗಿರುತ್ತಾಳೆ ಮತ್ತು ನಮ್ಮ ಕುಟುಂಬಗಳಿಗೂ ತುಂಬಾ ಗೌರವ ಮರ್ಯಾದೆ ಸಿಗುತ್ತದೆ ಅಂದುಕೊಳ್ಳುತ್ತಿದ್ದರು. ಆ ಹಳ್ಳಿಯಲ್ಲಿರುವ ಹೆಣ್ಣು ಮಕ್ಕಳು ಕೂಡ ರಮೇಶ್ನನ್ನು ಮದುವೆಯಾದರೆ ನಮಗೆ ಎಷ್ಟು ಗೌರವ ಸಿಗುತ್ತದೆ, ನಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ ಎಂದು ಯೋಚಿಸುತ್ತಿದ್ದರು. ಅವರೆಲ್ಲರೂ ರಮೇಶ್ನನ್ನು ಮದುವೆಯಾಗಬೇಕು ಎಂದು ಕನಸು ಕಾಣುತ್ತಿದ್ದರು. ರಮೇಶ್ ಯಾವಾಗ ಡಾಕ್ಟರ್ ಆಗಿ ಫಾರಿನ್ನಿಂದ ಬಂದನೋ ಆಗಿನಿಂದ ಅವರ ಸಂಬಂಧಿಕರು ಅವರ ಮನೆಗೆ ಬರುವುದನ್ನು ಹೆಚ್ಚು ಮಾಡಿದ್ದರು. ಅವರ ಹೆಣ್ಣು ಮಕ್ಕಳನ್ನು ಯಾವುದೋ ಒಂದು ಕಾರಣ ಹೇಳಿ ಅವರ ಮನೆಗೆ ಕಳುಹಿಸುವುದನ್ನು ಮಾಡುತ್ತಿದ್ದರು. ಯಾಕೆಂದರೆ ಅವರ ಹೆಣ್ಣು ಮಕ್ಕಳು ರಮೇಶ್ನ ಕಣ್ಣಲ್ಲಿ ಬೀಳಬೇಕು ಎನ್ನುವುದು ಅವರ ಆಸೆ. ರಮೇಶ್ ಫಾರಿನ್ನಲ್ಲಿ ಓದಿದ್ದ, ತುಂಬಾ ವರ್ಷಗಳಿಂದ ಅವನು ಅಲ್ಲೇ ನೆಲೆಸಿದ್ದ. ಆದ್ದರಿಂದ ಅವನು ಮಾಡರ್ನ್ ಆಗಿರುವ ಹುಡುಗಿಯರನ್ನೇ ಇಷ್ಟಪಟ್ಟು ಮದುವೆಯಾಗುತ್ತಾನೆ ಅಂದುಕೊಂಡಿದ್ದರು ಹಳ್ಳಿಯ ಹುಡುಗಿಯರು. ಮಾಡರ್ನ್ ಬಟ್ಟೆಗಳನ್ನೇ ಧರಿಸಲು ಶುರು ಮಾಡಿದರು ಅವರೆಲ್ಲರೂ. ಅದೇ ಹಳ್ಳಿಯಲ್ಲಿ ಸರಿತಾ ಎನ್ನುವ ಒಬ್ಬ ಹುಡುಗಿ ಕೂಡ ಇದ್ದಳು. ಅವರು ಡಾಕ್ಟರ್ ರಮೇಶ್ ಅವರಿಗೆ ಸಂಬಂಧಿಕರು ಕೂಡ ಆಗಿದ್ದರು. ಆದರೆ ಸರಿತಾಳಿಗೆ ಆ ರೀತಿ ಯಾವುದೇ ಆಸೆ ಇರಲಿಲ್ಲ. ಯಾಕೆಂದರೆ ಅವಳು ನೋಡಲು ಅಷ್ಟೊಂದು ಸುಂದರವಾಗಿರಲಿಲ್ಲ. ಅವಳು ತುಂಬಾ ಕಪ್ಪಗಿದ್ದಳು. ಹೇಗಿದ್ದರೂ ಆ ಡಾಕ್ಟರ್ ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಅವಳಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅವಳಿಗೆ ಆ ರೀತಿಯಾದಂತಹ ಆಸೆಗಳು ಯಾವುವೂ ಇರಲಿಲ್ಲ. ಆದರೆ ಅವರ ಅಕ್ಕ ತಂಗಿಯರು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ರೆಡಿಯಾಗುತ್ತಿದ್ದರು. ಇದನ್ನು ನೋಡಿದ ಸರಿತಾ ಕೂಡ ನಾನು ಅವರ ರೀತಿಯೇ ರೆಡಿಯಾದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಅವಳು ಆಸೆ ಪಡುತ್ತಿದ್ದಳು. ಮರುಕ್ಷಣವೇ ನಾನು ಎಂಥ ಬಟ್ಟೆ ಹಾಕಿಕೊಂಡರೂ ಹೀಗೆ ಇರುತ್ತೇನೆ ಅಂದುಕೊಳ್ಳುತ್ತಿದ್ದಳು. ಡಾಕ್ಟರ್ ಆದ ಮೇಲೆ ಹಳ್ಳಿಗೆ ಬಂದು ಕ್ಲಿನಿಕ್ ಅನ್ನು ಪ್ರಾರಂಭಿಸಿದನು ರಮೇಶ್. ಈಗ ಅವನು ಇಲ್ಲೇ ಪ್ರಾಕ್ಟೀಸ್ ಶುರು ಮಾಡಿದ್ದ. ಹೆಣ್ಣು ಮಕ್ಕಳು ಆಗಾಗ ಅವನ ಕ್ಲಿನಿಕ್ ಹತ್ತಿರ ಸುಳಿದಾಡತೊಡಗಿದರು. ಸರಿತಾ ಅಕ್ಕಂದಿರು ಸಹ ಅವನ ಕ್ಲಿನಿಕ್ ಬಳಿ ಆಗಾಗ ಹೋಗಿ ಬರತೊಡಗಿದರು. ಸರಿತಾ ಮಾತ್ರ ತುಂಬಾ ಕಪ್ಪಗಿದ್ದಳು. ಆದರೆ ಅವರ ಮನೆಯಲ್ಲಿದ್ದ ಬೇರೆ ಹೆಣ್ಣು ಮಕ್ಕಳು ತುಂಬಾ ಬೆಳ್ಳಗೆ ಸುಂದರವಾಗಿದ್ದರು. ಸರಿತಾ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಳು, ನಾನು ಯಾಕೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ತಯಾರಾಗಬೇಕು, ಎಷ್ಟೊಂದು ಸುಂದರವಾಗಿರುವ ಹುಡುಗಿಯರನ್ನು ಬಿಟ್ಟು ಅವನು ನನ್ನನ್ನೇ ಯಾಕೆ ಮದುವೆಯಾಗುತ್ತಾನೆ ಎಂದುಕೊಳ್ಳುತ್ತಿದ್ದಳು. ಆದ್ದರಿಂದ ಆ ವಿಷಯಗಳನ್ನು ಅವಳು ಯೋಚಿಸುತ್ತಿರಲಿಲ್ಲ. ರಮೇಶ್ ಎಂದರೆ ಅವನು ಆಕಾಶ ಇದ್ದ ಹಾಗೆ, ನಾನು ಭೂಮಿಯ ಮೇಲಿರುವ ಸಾಧಾರಣ ಯುವತಿ. ಆದ್ದರಿಂದ ಅಂತಹ ಒಂದು ಆಸೆ ಕಲ್ಪನೆಗಳು ಸಹ ಅವಳು ಮನಸ್ಸಿನಲ್ಲಿಯೂ ಸಹ ನೆನೆಸಲಿಲ್ಲ. ಆ ಊರಿನಲ್ಲಿ ರಮೇಶ್ ಅವರ ಸಂಬಂಧಿಕರು ತುಂಬಾ ಶ್ರೀಮಂತರು ಮತ್ತು ಅವರ ಹೆಣ್ಣು ಮಕ್ಕಳು ತುಂಬಾ ಸುಂದರವಾಗಿದ್ದರು. ಆದರೆ ಸವಿತಾ ಸಂಬಂಧಿಕರಾದರೂ ಕೂಡ ತುಂಬಾ ಬಡವರಾಗಿದ್ದರು. ಒಂದು ದಿನ ಸರಿತಾಳ ಆರೋಗ್ಯ ಕೆಟ್ಟಿತ್ತು. ಅವಳಿಗೆ ತುಂಬಾ ಜ್ವರ ಬಂದಿತ್ತು. ಆದ್ದರಿಂದ ಅವರು ಸರಿತಾಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾರೆ. ಸರಿತಾ ತಾಯಿ ಡಾಕ್ಟರ್ ರಮೇಶ್ ಬಳಿ ಕರೆದುಕೊಂಡು ಹೋಗಬೇಕು ಅಂದುಕೊಳ್ಳುತ್ತಾರೆ. ಅಮ್ಮ, ನಾವು ಅಲ್ಲಿ ಯಾಕೆ ಹೋಗಬೇಕು, ನಮ್ಮ ಹಳೆಯ ಡಾಕ್ಟರ್ ಹತ್ತಿರ ಹೋಗೋಣ ಎಂದಳು ಸರಿತಾ. ಅದೇನು ಆ ರೀತಿ ಹೇಳ್ತೀಯಾ, ರಮೇಶ್ ಅವರು ನಮ್ಮ ಬಂಧುಗಳು, ಯಾರಿಗಾದರೂ ತೊಂದರೆಯಾದರೆ ಮೊದಲು ಸಂಬಂಧಿಕರ ಬಳಿ ತಾನೇ ಹೋಗುತ್ತಾರೆ ಎಂದು ಹೇಳಿ ರಮೇಶ್ ಅವರ ಕ್ಲಿನಿಕ್ಗೆ ಹೋಗುತ್ತಾರೆ. ಅವರ ತಾಯಿಯ ಒಂದು ಆಸೆ ರಮೇಶ್ ಸರಿತಾಳನ್ನು ನೋಡಿ ಮೆಚ್ಚಿಕೊಂಡರೆ ಎಂದು. ತಾಯಿಯ ಆಸೆ ತಿಳಿದು ಸರಿತಾ ತುಂಬಾ ಆಶ್ಚರ್ಯಗೊಂಡಳು. ಅಮ್ಮ, ಇದು ಹೇಗೆ ಸಾಧ್ಯ, ಇವೆಲ್ಲ ಕೂಡ ತುಂಬಾ ಅತಿ ಆಸೆಗಳು. ಈ ರೀತಿಯಾದ ಆಲೋಚನೆಗಳನ್ನು ನೀನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ನೀನು ಅಕ್ಕಂದಿರ ಬಗ್ಗೆ ಯೋಚಿಸು, ಅವರು ತುಂಬಾ ಸುಂದರವಾಗಿದ್ದಾರೆ. ಡಾಕ್ಟರ್ ಅವರನ್ನು ನೋಡಿದ ತಕ್ಷಣ ಒಪ್ಪಿಕೊಳ್ಳುತ್ತಾರೆ. ಆಗ ಸರಿತಾಳ ತಾಯಿ ಹೇಳುತ್ತಾಳೆ, ಅವರು ಸುಂದರವಾಗಿರುವುದರಿಂದ ಅವರಿಗೆ ಯಾವುದಾದರೂ ಒಂದು ಸಂಬಂಧ ಬಂದೇ ಬರುತ್ತದೆ. ನನಗೆ ನಿನ್ನದೇ ಚಿಂತೆ ಎಂದು ಹೇಳಿದರು. ಆ ತಾಯಿ ಸರಿತಾಳ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ. ಡಾಕ್ಟರ್ ಅವಳನ್ನು ಚೆಕ್ ಮಾಡಿ ಅವಳಿಗೆ ಸ್ವಲ್ಪ ಜ್ವರ ಮತ್ತು ವೈರಲ್ ಇನ್ಫೆಕ್ಷನ್ ಆಗಿದೆ ಎಂದು ಹೇಳಿದರು. 1 ವಾರ ಈ ಔಷಧಿಗಳನ್ನು ತೆಗೆದುಕೊಳ್ಳಿ, ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿ ಕೆಲವು ಔಷಧಿಗಳನ್ನು ಬರೆದುಕೊಡುತ್ತಾರೆ. ಸರಿತಾ ಮತ್ತು ಅವರ ತಾಯಿ ಔಷಧಿಗಳನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾರೆ. 1 ವಾರದ ನಂತರ ಯಾರೂ ಊಹಿಸದ ಒಂದು ಆಶ್ಚರ್ಯಕರವಾದ ವಿಷಯ ನಡೆಯುತ್ತದೆ. ಅದೇನೆಂದರೆ ಸರಿತಾಳಿಗೆ ಒಂದು ಸಂಬಂಧ ಬಂದಿತ್ತು. ಅದು ಮತ್ಯಾರೂ ಅಲ್ಲ, ಅದು ಡಾಕ್ಟರ್ ರಮೇಶ್ ಅವರದ್ದೇ ಆಗಿತ್ತು. ಸರಿತಾಗೆ ಈಗ ತುಂಬಾ ಆಶ್ಚರ್ಯವಾಯಿತು.
ಅವಳಿಗೆ ಅನ್ನಿಸಿತು, ನಾನು ಕನಸಿನಲ್ಲಿ ಇದ್ದೇನೋ ಏನೋ ಎಂದು. ಅವರ ತಂದೆ ತಾಯಿಯ ಸಂತೋಷಕ್ಕೆ ಹದ್ದುಗಳೇ ಇರಲಿಲ್ಲ. ಒಂದೇ ನೋಟದಲ್ಲಿ ಅವರಿಗೆ ನಾನು ಹೇಗೆ ಇಷ್ಟವಾದೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವರ ಮದುವೆಯ ಮಾತುಕತೆಗಳು ಶುರುವಾದವು. ತುಂಬ ಆತುರಾತುರವಾಗಿ ಮದುವೆ ಕೂಡ ಫಿಕ್ಸ್ ಆಗಿ ಹೋಯಿತು. ಸರಿತಾ ತಂದೆ ತಾಯಿ ತುಂಬ ಸಂತೋಷವಾಗಿದ್ದರು. ನೋಡಿದೆಯಾ, ನಾನು ಆ ದಿನ ಹೇಳಿದರೆ ನೀನು ಕೇಳಲಿಲ್ಲ. ನಾನು ಯಾಕೆ ಅವರಿಗೆ ಇಷ್ಟವಾಗುತ್ತೇನೆ? ಈ ರೀತಿಯಾದ ಆಸೆಗಳನ್ನು ಇಟ್ಟುಕೊಳ್ಳಬೇಡ ಅಂದೆ. ಆದರೆ ಈ ದಿನ ನೋಡು, ಅವನಿಗೆ ನೀನೇ ಇಷ್ಟವಾಗಿದ್ದೀಯಾ. ಡಾಕ್ಟರ್ ರಮೇಶ್ ಫಾರಿನ್ನಲ್ಲಿ ಓದಿ ಡಾಕ್ಟರ್ ಆಗಿರುವವರು. ಅವರು ಅಲ್ಲಿರುವ ಫ್ಯಾಷನ್ ಆಗಿರುವಂತಹ ಹುಡುಗಿಯರನ್ನು ನೋಡಿ ನೋಡಿ ಅವರಿಗೆ ತುಂಬ ಬೇಜಾರಾಗಿರುತ್ತದೆ. ಅವರಿಗೆ ಆ ರೀತಿಯಾದಂತಹ ಹುಡುಗಿಯರು ಇಷ್ಟವಿರುವುದಿಲ್ಲ. ಆದ್ದರಿಂದಲೇ ನಿನ್ನಂತಹ ಸಾಂಪ್ರದಾಯದ ರೀತಿಯಲ್ಲಿ ಇರುವ ಹಳ್ಳಿಯ ಹುಡುಗಿ ಅವರಿಗೆ ಇಷ್ಟವಾದರು. ನೀನು ನೋಡಲು ಕಪ್ಪಗಿದ್ದೀಯಾ ಅಷ್ಟೇ, ಆದರೆ ನಿನ್ನ ಮುಖದಲ್ಲಿ ತುಂಬ ಅಮಾಯಕತ್ವ. ನೀನು ತುಂಬ ಒಳ್ಳೆಯ ಹುಡುಗಿ. ಅವನು ತುಂಬ ಬುದ್ಧಿವಂತ. ಅದಕ್ಕಾಗಿಯೇ ಅವನು ನಿನ್ನ ಕಲರ್ ಮತ್ತು ಹೊರಗಿನ ಸೌಂದರ್ಯವನ್ನು ನೋಡಲೇ ಇಲ್ಲ. ನಿನ್ನ ಮನಸ್ಸಿನಲ್ಲಿರುವ ನಿಜವಾದ ಸೌಂದರ್ಯವನ್ನು ಗುರುತಿಸಿದ. ಈ ವಿಷಯ ಹಳ್ಳಿಯಲ್ಲಿರುವ ಎಲ್ಲ ಸಂಬಂಧಿಕರಿಗೆ ಗೊತ್ತಾಯಿತು. ರಮೇಶ್ ಆ ಕಪ್ಪು ಹುಡುಗಿಯನ್ನು ಹೇಗೆ ಇಷ್ಟಪಟ್ಟನು? ಎಷ್ಟು ಸುಂದರವಾದ ಐಶ್ವರ್ಯವಾದಂತಹ ಹುಡುಗಿಯರನ್ನು ಬಿಟ್ಟು ಆ ಹುಡುಗಿಯನ್ನು ಇಷ್ಟಪಟ್ನ. ಫಾರಿನ್ನಿಂದ ಬಂದವನು, ದೊಡ್ಡ ದೊಡ್ಡ ಓದುಗಳನ್ನು ಓದಿದ ವಿದ್ಯಾವಂತ. ಆದರೂ ಕೂಡ ಆ ಕಪ್ಪಗಿರುವ ಹುಡುಗಿಯನ್ನು ಯಾವ ರೀತಿ ಇಷ್ಟಪಟ್ಟ ಎಂದು ಎಲ್ಲರೂ ಆಶ್ಚರ್ಯಪಟ್ಟರು. ಈ ವಿಷಯ ಸಂಬಂಧಿಕರಿಗೆ ಯಾರಿಗೂ ಇಷ್ಟವಾಗಲಿಲ್ಲ. ಆದರೆ ಸರಿತಾ ಅವರ ಮನೆಯಲ್ಲಿ ಮಾತ್ರ ಎಲ್ಲರೂ ತುಂಬ ಸಂತೋಷವಾಗಿದ್ದರು. ಸರಿತಾ ಕೂಡ ತುಂಬ ಸಂತೋಷವಾಗಿದ್ದಳು. ಆಗ ರಮೇಶ್ ಸರಿತಾಳಿಗೆ ಹೇಳುತ್ತಾನೆ, ನಾನು ನಿನ್ನ ನೋಡಿದ ಮೊದಲನೆಯ ನೋಟದಲ್ಲೇ ನಿನ್ನ ಮೇಲೆ ನನಗೆ ಪ್ರೀತಿ ಉಂಟಾಯಿತು. ಮೊದಲನೆಯ ನೋಟದಲ್ಲೇ ನಾನು ನಿನಗೆ ಸೋತಿದ್ದೆ. ನಾನು ಜೀವನದಲ್ಲಿ ಯಾವ ರೀತಿ ಹುಡುಗಿ ಬೇಕೆಂದುಕೊಂಡಿದ್ದೇನೋ ನೀನು ಅದೇ ರೀತಿಯಾದಂತಹ ಹುಡುಗಿಯೇ. ಸರಿತಾಳಿಗೆ ಅವನ ಅಮ್ಮನ ಮಾತುಗಳು ನಿಜವೇ ಅನ್ನಿಸಿತು. ಹೊರದೇಶದಿಂದ ಬಂದವನು ಅಲ್ಲಿನ ಹುಡುಗಿಯರನ್ನು ನೋಡಿ ಅವರ ಸಂಸ್ಕೃತಿ ಇಷ್ಟವಾಗದೆ ಹಳ್ಳಿಯಲ್ಲಿರುವ ನನ್ನನ್ನು ನೋಡಿ ಇಷ್ಟಪಟ್ಟಿದ್ದಾನೆ ಅಂದುಕೊಂಡಳು. ಮದುವೆಯ ಎಲ್ಲ ಸಿದ್ಧತೆಗಳು ತುಂಬ ಬೇಗ ಬೇಗ ನಡೆಯುತ್ತಿದ್ದವು. ರಮೇಶ್ನ ತಾಯಿ ಹೇಳಿದರು, ಮದುವೆಗೆ ಆಗುವ ಎಲ್ಲ ಖರ್ಚುಗಳನ್ನು ನಾವೇ ನೋಡಿಕೊಳ್ಳುತ್ತೇವೆ. ನೀವು ಯಾವುದೇ ರೀತಿ ಟೆನ್ಷನ್ ಪಡಬೇಡಿರಿ. ಮದುವೆಗೆ ಬೇಕಾದ ಎಲ್ಲ ಬಟ್ಟೆಗಳು, ಆಭರಣಗಳು, ಹೆಣ್ಣಿಗೆ ಬೇಕಾದಂತಹ ಎಲ್ಲ ವಸ್ತ್ರಗಳನ್ನು ಅವರೇ ಕಳಿಸಿಕೊಟ್ಟಿದ್ದರು. ಸರಿತಾಳ ಕುಟುಂಬದ ಎಲ್ಲರಿಗೂ ಬಟ್ಟೆಗಳನ್ನು ಸಹ ಅವರೇ ಕೊಂಡುಕೊಂಡರು. ಮದುವೆಗೆ ಎಲ್ಲ ಖರ್ಚುಗಳನ್ನು ಅವರೇ ನಿಭಾಯಿಸಿದರು. ಇದೆಲ್ಲವನ್ನು ನೋಡಿ ಸಂಬಂಧಿಕರು ತುಂಬ ಹೊಟ್ಟೆ ಕಿಚ್ಚು ಪಟ್ಟಿಕೊಂಡರು. ಅವರೆಲ್ಲರೂ ತುಂಬ ಅಸೂಯೆ ಪಟ್ಟಿಕೊಳ್ಳುತ್ತಿದ್ದರು. ಅವನು ಅಷ್ಟೊಂದು ವಿದ್ಯಾವಂತ, ಹೊರದೇಶದಿಂದ ಓದಿ ಬಂದವನು, ಡಾಕ್ಟರ್ ಬೇರೆ. ಆದರೆ ಅವನಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲವಾ? ಅವನಿಗೆ ಕಣ್ಣು ಕಾಣುವುದಿಲ್ಲವಾ? ಏನು ಯೋಚಿಸಿ ಅವನು ಈ ಕಪ್ಪಗಿರುವ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಎಂದು ಅವರೆಲ್ಲರೂ ತುಂಬ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನು ಕೆಲವು ಜನ ಸುಮ್ಮನೆ ಇರಲಾರದೆ ಸರಿತಾಳನ್ನೇ ಕೇಳಿದರು, ನಿನಗೆ ಏನಾದರೂ ಮಾಟ ಮಂತ್ರ ಗೊತ್ತಾ? ನೀನು ಏನಾದರೂ ಅವನಿಗೆ ಮಂತ್ರ ಮಾಡಿಸಿದ್ದೀಯಾ? ಅವನು ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಹೇಗೆ ತೋರಿಸುತ್ತಿದ್ದಾನೆ? ಎಲ್ಲರೂ ಈ ರೀತಿಯ ಕೊಂಕು ಮಾತುಗಳನ್ನು ಆಡುತ್ತಿರುವಾಗಲೇ ಮದುವೆ ದಿನ ಕೂಡ ಸಮೀಪವಾಗಿತ್ತು. ಮದುವೆಯ ದಿನ ಅವರ ಸಂಬಂಧಿಕರಲ್ಲಿ ಕೆಲವರು ಈ ರೀತಿ ಹೇಳುತ್ತಾರೆ, ನೀನು ಏನು ಈ ಥರ ಕಪ್ಪಗಿರುವ ಹುಡುಗಿಯನ್ನು ಮದುವೆ ಮಾಡ್ಕೊಳ್ತಾ ಇದೀಯಾ? ನೀನು ಹೂವನ್ನು ಸಾಕು. ಎಷ್ಟೊಂದು ಜನ ಸುಂದರವಾದ ಹುಡುಗಿಯರು ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಲೈನ್ನಲ್ಲಿ ನಿಂತುಕೊಳ್ಳುತ್ತಾರೆ. ಈ ರೀತಿಯಾದಂತಹ ಕಪ್ಪಗಿರುವ ಅಸಹ್ಯವಾದ ಹುಡುಗಿಯನ್ನು ನೀನು ಯಾಕೆ ಮದುವೆ ಮಾಡಿಕೊಳ್ತಾ ಇದೀಯಾ? ಇದು ಎಷ್ಟು ಕೇವಲವಾಗಿದೆ ಗೊತ್ತಾ? ನೀವಿಬ್ಬರು ಒಂದು ಜೋಡಿ ಕೂಡ ಅಲ್ಲ. ನೀವಿಬ್ಬರು ಒಟ್ಟಿಗೆ ನಡೆದುಕೊಂಡು ಹೋದರೆ ಚೆನ್ನಾಗಿ ಕೂಡ ಕಾಣಿಸುವುದಿಲ್ಲ ಎಂದರು. ಆಗ ರಮೇಶ್ಗೆ ತುಂಬಾ ಕೋಪ ಬಂತು. ನಿಮಗೆ ಇಷ್ಟವಿಲ್ಲ ಎಂದರೆ ನೀವು ಇಲ್ಲಿಂದ ಹೊರಟು ಹೋಗಿ. ಈ ಮಾತುಗಳನ್ನೆಲ್ಲ ಕೇಳಿ ಸರಿತಾಳಿಗೆ ತುಂಬಾ ಅವಮಾನವಾಗುವಂತಹ ಫೀಲ್ ಆಗುತ್ತಿತ್ತು. ಅವಳು ತಲೆ ತಗ್ಗಿಸಿಕೊಂಡು ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು. ಆಗ ಅವಳಿಗೆ ಅರ್ಥವಾಯಿತು, ಇಲ್ಲಿ ಬಂದಿರುವ ಎಲ್ಲರ ಮನಸ್ಸಿನಲ್ಲಿಯೂ ಯಾವುದೇ ಸಂತೋಷವಿಲ್ಲ, ಇದೇ ತರ ಯೋಚನೆಗಳು ಓಡುತ್ತಿವೆ ಎಂದು. ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನೆರವೇರಿತು. ಮದುವೆ ಮುಗಿದ ನಂತರ ಸರಿತಾ ಅವಳ ಅತ್ತೆ ಮನೆಗೆ ಹೊರಟಳು. ಆ ಮನೆಯನ್ನು ನೋಡಿದರೆ ಅದು ಸಾಮಾನ್ಯ ಮನೆಯಾಗಿರಲಿಲ್ಲ. ಅದು ಒಂದು ದೊಡ್ಡ ಬಂಗಲೆಯಾಗಿತ್ತು. ಅವಳು ಮನೆಯೊಳಗೆ ಹೋದ ನಂತರ ಅವರ ಅತ್ತೆ ಹೇಳುತ್ತಾರೆ, ಸರಿತಾ ಹೋಗಿ ಫ್ರೆಶ್ ಆಗಿಬಿಟ್ಟು ಬಾ ಎಂದು. ಆದರೆ ಅವಳಿಗೆ ಸ್ಟೇಜ್ ಮೇಲೆ ಅವರು ಮಾತನಾಡಿದ ಮಾತುಗಳೇ ತಲೆಯಲ್ಲಿ ಓಡುತ್ತಿದ್ದವು. ಅವಳು ತುಂಬಾ ಮೌನವಾಗಿ ಯೋಚಿಸುತ್ತಾ ಕುಳಿತಿದ್ದಳು. ಅಷ್ಟರಲ್ಲೇ ರಮೇಶ್ ಅಲ್ಲಿಗೆ ಬಂದ. ಏನಾಯಿತು ಸರಿತಾ, ಯಾಕೆ ಅಷ್ಟೊಂದು ಡಲ್ ಆಗಿದ್ದೀಯಾ? ಸರಿತಾ ಏನೂ ಹೇಳಲಿಲ್ಲ. ಅವಳು ಸುಮ್ಮನೆ ಯೋಚಿಸುತ್ತಾ ಕುಳಿತಿದ್ದಳು. ಅವನು ಅವಳ ಹತ್ತಿರ ಕುಳಿತುಕೊಂಡು ಅವಳ ಕೈಯನ್ನು ಹಿಡಿದುಕೊಂಡ. ಇನ್ನು ಮುಂದೆ ಯಾರೂ ನಿನ್ನ ಬಣ್ಣವನ್ನು ನೋಡಿ ನಿನ್ನನ್ನು ಕಡಿಮೆ ಮಾಡಿ ಮಾತನಾಡದಂತೆ ನಾನು ಮಾಡುತ್ತೇನೆ. ನಾನು ನಿನ್ನ ನೋವನ್ನು ತುಂಬ ಬೇಗ ದೂರ ಮಾಡುತ್ತೇನೆ. ನಿನ್ನ ಮುಖದಲ್ಲಿರುವ ಈ ಕಪ್ಪು ಬಣ್ಣವನ್ನು ನಾನು ತುಂಬ ಬೇಗ ತೆಗೆದು ಹಾಕುತ್ತೇನೆ. ನಿನಗೆ ತುಂಬ ಬಿಳಿಯ ಬಣ್ಣವನ್ನು ನಾನು ಕೊಡುತ್ತೇನೆ.
ನನ್ನ ಬಳಿ ಒಂದು ಇಂಜೆಕ್ಷನ್ ಇದೆ. ಅದನ್ನು ತೆಗೆದುಕೊಂಡರೆ ಸಾಕು. ನೀನು ತುಂಬಾ ಬೇಗ ತುಂಬಾ ಸುಂದರವಾಗಿ ಬೆಳ್ಳಗೆ ಆಗುತ್ತೀಯ. ನಿನಗೆ ಬೇಕಾಗಿದ್ದರೆ, ನಿನಗೆ ಇಷ್ಟವಾದರೆ ಮಾತ್ರ ನಾನು ನಿನಗೋಸ್ಕರ ಆ ಇಂಜೆಕ್ಷನ್ ಅನ್ನು ತಂದು ನಿನಗೆ ಕೊಡುತ್ತೇನೆ. ಆದರೆ ನನಗೆ ಮಾತ್ರ ನೀನು ಇದೇ ರೀತಿ ಕಪ್ಪಗೆ ಇದ್ದರೆ ತುಂಬಾ ಇಷ್ಟ ಎಂದು ಹೇಳಿದ. ನೀನು ಈ ರೀತಿ ನೋವು ಪಡುತ್ತಿದ್ದರೆ ನನ್ನಿಂದ ನೋಡಿ ಸಹಿಸಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಸರಿತಾಳಿಗೆ ತುಂಬಾ ಆಶ್ಚರ್ಯವಾಯಿತು. ಅವಳು ಅವನನ್ನೇ ನೋಡುತ್ತಿದ್ದಳು. ನಿನ್ನ ಕಣ್ಣೀರನ್ನು ನನ್ನಿಂದ ನೋಡಲಾಗುವುದಿಲ್ಲ. ನಿನ್ನನ್ನು ನಾನು ತುಂಬಾ ಸುಂದರವಾಗಿ ಬದಲಾಯಿಸುತ್ತೇನೆ. ಇನ್ನು ಮೇಲೆ ನಿನ್ನ ಬಣ್ಣದ ಬಗ್ಗೆ ನೀನು ಯೋಚಿಸುವ ಅವಶ್ಯಕತೆ ಇಲ್ಲ. ನಾನು ನಿನಗೆ ಈ ಇಂಜೆಕ್ಷನ್ ಅನ್ನು ಕೊಡಬೇಕು ಅಂದುಕೊಂಡಿದ್ದೇನೆ. ನಿನಗಾಗಿ ಅದನ್ನು ಫಾರಿನ್ನಿಂದ ತರಿಸಿಕೊಡುತ್ತೇನೆ. ಅದೆಲ್ಲ ಅಸಾಧ್ಯ. ಆ ರೀತಿ ಏನೂ ನಡೆಯುವುದಿಲ್ಲ. ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸರಿತಾ. ಈಗ ಸಾಧ್ಯವಿಲ್ಲ ಅನ್ನುವ ಮಾತೇ ಇಲ್ಲ. ಎಲ್ಲವೂ ಸಾಧ್ಯವಾಗುತ್ತವೆ. ಆಗ ಸರಿತಾ ಕೇಳಿದಳು, ಹುಟ್ಟಿದಾಗಿನಿಂದ ನಾನು ಕಪ್ಪಗಿದ್ದೇನೆ. ಅದು ಹೇಗೆ ಒಂದು ಇಂಜೆಕ್ಷನ್ ತೆಗೆದುಕೊಂಡು ನಾನು ಬೆಳ್ಳಗಾಗಲು ಸಾಧ್ಯ? ಆಗ ರಮೇಶ್ ಹೇಳುತ್ತಾನೆ, ಅದು ಒಂದು ಕಾಲದ ಮಾತು ಸರಿತಾ. ಈಗ ಬಣ್ಣವನ್ನು ಬದಲಾಯಿಸುವುದು ತುಂಬಾ ಸುಲಭದ ಕೆಲಸ. ನಮ್ಮ ಬಳಿ ದುಡ್ಡೊಂದಿದ್ದರೆ ಸಾಕು. ಎಷ್ಟೋ ಜನ ತಮ್ಮ ಮುಖಗಳನ್ನು ಸರ್ಜರಿ ಮಾಡಿಸಿಕೊಂಡು ತುಂಬಾ ಸುಂದರವಾಗಿ ಕಾಣುತ್ತಿದ್ದಾರೆ. ನೀನು ನೋಡಿರಬಹುದು, ಎಷ್ಟೋ ಸಿನಿಮಾ ನಟ ನಟಿಯರು ಕೆಲವೊಂದು ಸರ್ಜರಿಗಳನ್ನು ಮಾಡಿಸಿಕೊಂಡು ಎಷ್ಟೊಂದು ಸುಂದರವಾಗಿದ್ದಾರೆ ಎಂದು. ಹಾಗಿರಬೇಕಾದರೆ ಬಣ್ಣವನ್ನು ಬದಲಾಯಿಸಲು ಸಾಧ್ಯವಿಲ್ಲವಾ? ನೀನು ಈ ರೀತಿ ಡಲ್ ಆಗಿ ಕುಳಿತುಕೊಂಡರೆ ನನಗೆ ಇಷ್ಟವಾಗುವುದಿಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ನಿನಗೆ ಜೀವನದಲ್ಲಿ ಮತ್ಯಾವತ್ತೂ ಬರಬಾರದು. ಬರದಂತೆ ನಾನು ಮಾಡುತ್ತೇನೆ. ನಾನು ನಿನಗೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ನೀನು ನಿಜವಾಗಿಯೂ ಬೆಳ್ಳಗಾಗ್ತೀಯ. ನಾಳೆಯಿಂದಲೇ ಇಂಜೆಕ್ಷನ್ಗಳನ್ನು ಶುರು ಮಾಡೋಣ ಎಂದು ಹೇಳಿದ. ಆಗ ಸರಿತಾ ತುಂಬಾ ಸಂತೋಷ ಪಡುತ್ತಾಳೆ. ಅವಳ ಆನಂದಕ್ಕೆ ಅಂತೆ ಇರಲಿಲ್ಲ. ರಮೇಶ್ ಅವಳಿಗಾಗಿ ಒಂದು ಡೈಮಂಡ್ ನಕ್ಲೆಸ್ ಅನ್ನು ಗಿಫ್ಟ್ ಮಾಡುತ್ತಾನೆ. ನನ್ನ ಜೀವನದಲ್ಲಿ ತುಂಬಾ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕಿದ್ದಾರೆ ಎಂದು ಅವಳು ತುಂಬಾ ಸಂತೋಷ ಪಡುತ್ತಿದ್ದಳು. ಇವರನ್ನು ನೋಡಿದರೆ ಇವರು ಫಾರಿನ್ನಲ್ಲಿ ಓದಿದವರ ರೀತಿ ಮತ್ತು ಒಬ್ಬ ಡಾಕ್ಟರ್ ತರ ಇಲ್ಲವೇ ಇಲ್ಲ. ಇವರಿಗೆ ಸ್ವಲ್ಪ ಕೂಡ ಅಹಂಕಾರ ಎನ್ನುವುದೇ ಇಲ್ಲ. ತುಂಬಾ ಸೀದಾ ಸಾದಾ ಮನುಷ್ಯ. ಎಲ್ಲರನ್ನೂ ತುಂಬಾ ಗೌರವದಿಂದ ಮಾತನಾಡಿಸುತ್ತಾರೆ. ಪ್ರೀತಿಯಿಂದ ಸಾಮಾನ್ಯರ ರೀತಿ ಇರುತ್ತಾರೆ. ಈ ಮನೆಯಲ್ಲಿ ಅವಳು ತುಂಬಾ ಸಂತೋಷದಿಂದ ಇದ್ದಳು. ಮಾರನೆಯ ದಿನ ಅವಳಿಗೆ ಇಂಜೆಕ್ಷನ್ ಕೊಡಲು ಶುರು ಮಾಡಿದರು. ಆದರೆ ಇಂಜೆಕ್ಷನ್ ಕೊಡುವಾಗ ಅವನು ಹೇಳಿದ, ಈ ವಿಷಯ ಹೊರಗಡೆ ಯಾರಿಗೂ ತಿಳಿಯಬಾರದು. ಯಾಕೆಂದರೆ ಇಂಜೆಕ್ಷನ್ ತೆಗೆದುಕೊಂಡು ಬೆಳ್ಳಗಾಗಿದ್ದಾರೆ ಎಂದರೆ ಜನರೆಲ್ಲ ವಿಧವಾಗಿ ಮಾತನಾಡಿಕೊಳ್ಳುತ್ತಾರೆ. ಅವರಿಗೆ ಆ ಅವಕಾಶವನ್ನು ಕೊಡಬಾರದು ಎಂದನು. ಸರಿತಾಳಿಗೆ ಇದು ಸರಿ ಅನ್ನಿಸಿತು. ನಾನು ಬೆಳ್ಳಗಾಗಿ ನನ್ನ ತಂದೆ ತಾಯಿಗೆ ಆಶ್ಚರ್ಯವನ್ನು ಉಂಟು ಮಾಡಬೇಕೆಂದು ಅವಳು ಆಸೆ ಪಟ್ಟಿದ್ದಳು. ಮಾರನೆಯ ದಿನದಿಂದ ಅವಳು ಇಂಜೆಕ್ಷನ್ ಅನ್ನು ತೆಗೆದುಕೊಂಡಳು. ಆ ರೀತಿ ಇಂಜೆಕ್ಷನ್ ತೆಗೆದುಕೊಂಡ ಸ್ವಲ್ಪ ಸಮಯಕ್ಕೆ ಅವಳಿಗೆ ತುಂಬಾ ಚೆನ್ನಾಗಿ ನಿದ್ದೆ ಬಂದಿತ್ತು. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಅವಳಿಗೆ ತುಂಬಾ ಸುಸ್ತಾಗಿತ್ತು. ಅವಳ ಹೊಟ್ಟೆಯೆಲ್ಲ ತುಂಬಾ ನೋವು ಬರುತ್ತಿತ್ತು. ಆದ್ದರಿಂದ ಅವಳು ಆ ವಿಷಯದ ಬಗ್ಗೆ ಅವರ ಗಂಡನಿಗೆ ಹೇಳುತ್ತಾಳೆ. ಆಗ ರಮೇಶ್ ಹೇಳುತ್ತಾನೆ, ಪ್ರತಿಯೊಂದು ಔಷಧಿಗೂ ಒಂದು ರೀತಿಯಾದ ಸೈಡ್ ಎಫೆಕ್ಟ್ ಇರುತ್ತದೆ. ಈ ಇಂಜೆಕ್ಷನ್ಗೂ ಕೂಡ ಅದೇ ರೀತಿಯ ಸೈಡ್ ಎಫೆಕ್ಟ್ ಇರಬಹುದು. ಇಂಜೆಕ್ಷನ್ನಿಂದ ನಿನಗೆ ಸ್ವಲ್ಪ ನೋವು ಕೂಡ ಬರಬಹುದು. ಕೇವಲ 10 ದಿನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊ, ಎಲ್ಲ ಸರಿ ಹೋಗುತ್ತದೆ. ಈ ದಿನ ಕೂಡ ಇಂಜೆಕ್ಷನ್ ಕೊಟ್ಟರು. ಆ ದಿನ ಅವಳಿಗೆ ವಿಪರೀತವಾದ ನೋವು ಶುರುವಾಯಿತು. ಅವಳು ನೋವಿನಿಂದ ತುಂಬಾ ಒದ್ದಾಡುತ್ತಿದ್ದಳು. ರೀ, ನನಗೆ ಹೊಟ್ಟೆ ನೋವು ತುಂಬಾ ಜಾಸ್ತಿ ಇದೆ. 1-2 ದಿನ ಇಂಜೆಕ್ಷನ್ ಬೇಡ ಎಂದು ಹೇಳುತ್ತಾಳೆ. ನಾನು ನಿನಗಾಗಿ ನಿನ್ನ ಇಷ್ಟಾನುಸಾರವಾಗಿ ಈ ಕೆಲಸ ಮಾಡುತ್ತಿದ್ದೇನೆ. ಇದರಿಂದ ನೀನು ದುಃಖ ಪಡುವ ಅವಶ್ಯಕತೆ ಇಲ್ಲ. ನೀನೇ ಯೋಚಿಸಿ ನೋಡು, ನಮಗೆ ಹುಟ್ಟುವ ಮಕ್ಕಳು ಅವರು ಕೂಡ ನಿನ್ನ ರೀತಿ ಕಪ್ಪಗಿದ್ದರೆ ಹೇಗಿರುತ್ತದೆ? ನೀನು ಹುಟ್ಟಿದಾಗಿನಿಂದ ಈ ಸಮಾಜದಲ್ಲಿ ಎಂತಹ ನೋವುಗಳನ್ನು ಅನುಭವಿಸಿದ್ದೀಯಾ? ನಿನ್ನ ಬಣ್ಣದಿಂದ ನಮ್ಮ ಮಕ್ಕಳು ಕೂಡ ಅದೇ ರೀತಿ ನೋವು ಅನುಭವಿಸಬೇಕಾಗುತ್ತದೆ. ಅವರ ದುಃಖವನ್ನು ನೋಡಿ ನೀನು ಕೂಡ ತುಂಬಾ ನೋವು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಈ ಸ್ವಲ್ಪ ನೋವನ್ನು ನೀನು ಅನುಭವಿಸಿ ಬೇಗ ಬೆಳ್ಳಗೆ ಆಗು ಎಂದು ಹೇಳಿದನು. ಇದನ್ನು ಕೇಳಿಸಿಕೊಂಡ ಅವಳು ಯೋಚಿಸುತ್ತಾಳೆ, ನನ್ನ ಗಂಡ ಹೇಳುತ್ತಿರುವುದು ಸರಿಯೇ ಇದೆ. ಮಾರನೇ ದಿನ ಮತ್ತೆ ಇಂಜೆಕ್ಷನ್ ಕೊಟ್ಟರು. ಆಗ ಆ ನೋವು ತುಂಬಾ ಹೆಚ್ಚಾಗತೊಡಗಿತು. ಅವಳು ತನ್ನ ಇಷ್ಟದ ಪ್ರಕಾರವೇ ಆ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತಿದ್ದಳು. ಆದ್ದರಿಂದ ಆ ನೋವಿನ ಬಗ್ಗೆ ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ. ಅಷ್ಟೇ ಅಲ್ಲದೆ ರಮೇಶ್ ಕೂಡ ಹೇಳಿದ್ದ, ಇದನ್ನು ರಹಸ್ಯವಾಗಿ ಇಡಬೇಕು ಎಂದು. ಆದ್ದರಿಂದ ಅವಳು ಯಾರ ಬಳಿಯೂ ಹೇಳಲಲ್ಲ. ಆ ದಿನ ಅವಳಿಗೆ ನೋವು ತುಂಬಾ ಜಾಸ್ತಿಯಾಗುತ್ತಿತ್ತು. ಅವಳಿಂದ ನೋವು ಅನುಭವಿಸಲು ಸಾಧ್ಯವಾಗಲಿಲ್ಲ. ನಾನು ಈ ನೋವಿಗೆ ಸತ್ತು ಹೋಗುತ್ತೇನೇನೋ ಎಂದು ಅವಳಿಗೆ ಅನ್ನಿಸತೊಡಗಿತು. ಅವಳು ಮಾರನೇ ದಿನ ಕೂಡ ಇಂಜೆಕ್ಷನ್ ತೆಗೆದುಕೊಳ್ಳಬೇಕಿತ್ತು. ಆದರೆ ಈಗ ಸವಿತಾ ಯೋಚಿಸುತ್ತಾಳೆ, 3ನೇ ಇಂಜೆಕ್ಷನ್ಗೆ ನನಗೆ ಇಷ್ಟು ವಿಪರೀತವಾದ ನೋವು ಬಂದಿದೆ. ಈ ದಿನ ಕೂಡ ಇಂಜೆಕ್ಷನ್ ತೆಗೆದುಕೊಂಡರೆ ನಾನು ನಿಜವಾಗಿಯೂ ಸಾಯಬಹುದು ಎಂದು ಅವಳು ಭಯಪಟ್ಟಳು. 1 ದಿನ ತೆಗೆದುಕೊಳ್ಳದಿದ್ದರೆ ಏನೂ ಆಗುವುದಿಲ್ಲ. ನಾನು ಈ ದಿನ ತೆಗೆದುಕೊಳ್ಳುವುದಿಲ್ಲ ಎಂದು ನಿರ್ಣಯಿಸಿದಳು. ಅದೇ ವಿಷಯವನ್ನು ತನ್ನ ಗಂಡನ ಬಳಿ ಕೂಡ ಹೇಳಿದಳು. ಆದರೆ ಅವನು ಆ ರೀತಿ ನಡೆಯಲು ಸಾಧ್ಯವಿಲ್ಲ ಎಂದು ಇಂಜೆಕ್ಷನ್ ಅನ್ನು ಕಂಟಿನ್ಯೂ ಆಗಿ ತೆಗೆದುಕೊಳ್ಳಬೇಕು.
ಒಂದು ದಿನ ಕೂಡ ಮಿಸ್ ಮಾಡಬಾರದು ಎಂದು ಹೇಳಿದ. ಆ ರೀತಿ ಮಿಸ್ ಮಾಡಿದರೆ ನಾವು ಅಂದುಕೊಂಡದ್ದು ನಡೆಯುವುದಿಲ್ಲ ಎಂದು ಹೇಳುತ್ತಾನೆ. ಸರಿತಾ ಯೋಚಿಸುತ್ತಾಳೆ, ನನಗೆ ಇಷ್ಟೊಂದು ನೋವು ಇದೆ, ನಾನು ಇಷ್ಟೊಂದು ಒದ್ದಾಡುತ್ತಾ ಇದ್ದೀನಿ, ಆದರೂ ನನ್ನ ಗಂಡ ಯಾಕೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಈ ರೀತಿ ಮೂರ್ಖವಾಗಿ ಮಾತನಾಡುತ್ತಿದ್ದಾನೆ, ಇದು ಎಂಥ ಪ್ರೀತಿ, ಅವಳಿಗೆ ಅರ್ಥವಾಗಲೇ ಇಲ್ಲ. ನಾನು ಕಪ್ಪಗಿದ್ದೇನೆ ಎಂದು ನೋಡಿ ತಾನೇ ನನ್ನನ್ನು ಮದುವೆಯಾದರೂ ಈಗ ಬೆಳ್ಳಗೆ ಮಾಡಲು ನನಗೆ ಇಷ್ಟು ನೋವು ಕೊಡಬೇಕಾ? ನಾನು ನೋವನ್ನು ಅನುಭವಿಸುವ ಶಕ್ತಿ ಅವಳಲ್ಲಿ ಇನ್ನೂ ಇರಲಿಲ್ಲ. ಆದ್ದರಿಂದ ಅವಳು ಧೈರ್ಯ ಮಾಡಿ ಮನೆಯಲ್ಲಿ ಯಾರೂ ಇಲ್ಲದಾಗ ಆ ಇಂಜೆಕ್ಷನ್ ಅನ್ನು ಬದಲಾಯಿಸಿ ಬಿಡುತ್ತಾಳೆ. ಆ ಇಂಜೆಕ್ಷನ್ ಜಾಗದಲ್ಲಿ ಅದರಲ್ಲಿ ನೀರನ್ನು ತುಂಬಿಸಿ ಇಡುತ್ತಾಳೆ. ಇದ್ಯಾವುದರ ಅರಿವೇ ಇಲ್ಲದ ರಮೇಶ್ ರಾತ್ರಿಯಾದ ತಕ್ಷಣ ಬಂದು ಹೆಂಡತಿಗೆ ಇಂಜೆಕ್ಷನ್ ಹಾಕಿದನು. ಅವಳು ಗಂಡನಿಗೆ ಅನುಮಾನ ಬಾರದಂತೆ ಇಂಜೆಕ್ಷನ್ ತೆಗೆದುಕೊಳ್ಳುವಾಗ ಮಲಗುವ ರೀತಿಯೇ ಗಾಢವಾಗಿ ನಿದ್ದೆಯಲ್ಲಿ ಇರುವಂತೆ ನಾಟಕವಾಡಿದಳು. ಅವಳು ಜಸ್ಟ್ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ್ದಳು ಅಷ್ಟೇ. ರಮೇಶ್ ಅವಳು ಮಲಗಿದ್ದಾಳೆ ಎಂದು ತಿಳಿದು ಯಾರ ಬಳಿಯೋ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಅದೇ ರೂಮಿನಲ್ಲಿ ನಿಂತುಕೊಂಡು ಆ ಮಾತುಗಳನ್ನು ಕೇಳಿಸಿಕೊಂಡ ಸರಿತಾಳಿಗೆ ತುಂಬಾ ಗಾಬರಿಯಾಯಿತು, ತುಂಬಾ ಭಯವಾಯಿತು. ಇಷ್ಟೊಂದು ಅನ್ಯಾಯ ಅವನು ನನಗೆ ಹೇಗೆ ಮಾಡಲು ಸಾಧ್ಯ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ನಿಜವನ್ನು ತಿಳಿದ ನಂತರ ಅವಳ ತಲೆ ತಿರುಗಿದ ಹಾಗಾಯಿತು. ರಮೇಶ್ ಅವರ ಸಂಬಂಧಿಕರಲ್ಲಿ ತುಂಬಾ ವಿದ್ಯಾವಂತರಾದ, ಸುಂದರವಾದ, ಶ್ರೀಮಂತ ಹುಡುಗಿಯರು ಇರಬೇಕಾದರೆ ಅವನು ಏತಕ್ಕೆ ನನ್ನನ್ನು ಮದುವೆಯಾಗಿದ್ದಾನೆ, ಯಾಕೆ ಅವನನ್ನು ನನ್ನನ್ನು ಇಷ್ಟಪಟ್ಟ ಎಂದು ಅವಳಿಗೆ ಈಗ ಅರ್ಥವಾಯಿತು. ನಾನು ಏನೇ ಮಾಡಿದರೂ ಅವಳು ಸುಮ್ಮನೆ ಎಲ್ಲವನ್ನೂ ಅನುಸರಿಸಿಕೊಂಡು ಹೋಗುತ್ತಾಳೆ ಅಂದುಕೊಂಡಿದ್ದ. ಆದ್ದರಿಂದಲೇ ಅವನು ನನ್ನನ್ನು ಮದುವೆಯಾಗಿದ್ದ. ಇವೆಲ್ಲ ಮಾತುಗಳನ್ನು ಕೇಳಿದ ಸರಿತಾ ತಕ್ಷಣ ಕಣ್ಣು ತೆಗೆದು, ನೀನು ನನಗೆ ಇಷ್ಟೊಂದು ಮೋಸ ಮಾಡಿದೆಯಾ? ನಾನು ನಿನ್ನನ್ನು ನಂಬಿದರೆ ನೀನು ನನ್ನ ಬೆನ್ನಿಗೆ ಚೂರಿ ಹಾಕಿದೆ ಎಂದು ಹೇಳಿದಳು. ಅವಳು ತುಂಬಾ ಕಣ್ಣೀರಿನಿಂದ ಅವರ ಮನೆಗೆ ಹೊರಟು ಹೋದಳು. ಯಾಕೆಂದರೆ ಅಲ್ಲೇ ಇದ್ದರೆ ಅವನು ಇನ್ನೂ ಏನಾದರೂ ಮಾಡುತ್ತಾನೆ ಎಂದು. ಇಷ್ಟು ದೊಡ್ಡ ಮೋಸ ಮಾಡಿದವನು ನನ್ನನ್ನು ಸಾಯಿಸಲು ಕೂಡ ಹಿಂದೇಟು ಹಾಕುವುದಿಲ್ಲ ಎಂದು ಅವಳಿಗೆ ಅನ್ನಿಸಿತು. ಅವನು ಅವಳನ್ನು ಹಿಂಬಾಲಿಸುವ ಮೊದಲೇ ಅವಳು ಅಲ್ಲಿಂದ ಓಡಿ ಹೋಗಿದ್ದಳು. ನಂತರ ರಮೇಶ್ ಸರಿತಾಳಿಗೆ ಸಮಾಧಾನ ಮಾಡಿ ಅವಳನ್ನು ಒಪ್ಪಿಸಲು ಪ್ರಯತ್ನಪಟ್ಟ. ಅವಳ ಬಾಯಿ ಮುಚ್ಚಿಸುವ ಪ್ರಯತ್ನ ಕೂಡ ಮಾಡಿದ. ಆದರೆ ಅವಳು ಸೈಲೆಂಟ್ ಆಗಿರಲು ಆಗಲಿಲ್ಲ. ಮದುವೆಯಾದ ಕೇವಲ 5-6 ದಿನಗಳಲ್ಲಿಯೇ ಅವಳು ಅವರ ಅತ್ತೆ ಮನೆಯಿಂದ ತನ್ನ ತವರು ಮನೆಗೆ ಓಡಿ ಬಂದಿದ್ದಳು. ಸಂಬಂಧಿಕರು ಇದರ ಬಗ್ಗೆ ಮಾತನಾಡಿಕೊಳ್ಳತೊಡಗಿದರು. ಅವಳು ಹೇಳಿದ ಮಾತುಗಳನ್ನು ಕೇಳಿ ಸರಿತಾಳ ತಂದೆ ತಾಯಿಯರೇ ನಂಬಲಿಲ್ಲ. ಅವನು ಇಷ್ಟು ದೊಡ್ಡ ಮೋಸ ಮಾಡುತ್ತಾನೆಯೇ ಎಂದು ಸಂಬಂಧಿಕರೆಲ್ಲರೂ ಯಾರೂ ಊಹಿಸಿರಲಿಲ್ಲ. ನಮಗೆ ಮೊದಲೇ ಗೊತ್ತು ಈ ಮದುವೆಯಲ್ಲಿ ಏನೋ ಮೋಸ ಇದೆ ಎಂದು. ಸುಂದರವಾದ ಹುಡುಗಿಯರನ್ನೆಲ್ಲ ಬಿಟ್ಟು ಇಷ್ಟು ಕಪ್ಪಗಿರುವ ಈ ಹುಡುಗಿಯನ್ನು ಅವನು ಯಾಕೆ ಮದುವೆ ಮಾಡಿಕೊಳ್ತಾನೆ? ಸಾಲದೆಂಬಂತೆ ಅವನು ವಿದೇಶದಲ್ಲಿ ಓದು ಬಂದಿರುವಂತಹ ಡಾಕ್ಟರ್ ಬೇರೆ. ಇನ್ನು ಕೆಲವರು ಅವನು ವಿದ್ಯಾವಂತ, ಯಾವುದೇ ತಪ್ಪು ಮಾಡಿರುವುದಿಲ್ಲ, ಇವಳದೇ ಏನೋ ತಪ್ಪಿರುತ್ತದೆ, ಇವಳು ಏನೋ ಅವನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾಳೆ ಅನ್ನುತ್ತಿದ್ದರು. ಈ ಮಾತುಗಳಿಂದ ಸರಿತಾ ಮತ್ತಷ್ಟು ನೋವು ಪಟ್ಟುಕೊಳ್ಳುತ್ತಿದ್ದಳು. ಅವಳು ಪ್ರತಿದಿನ ಅಳುತ್ತಾ ಕುಳಿತಿದ್ದಳು. ಅವಳ ಮನೆಯವರೇ ಅವಳನ್ನು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲ. ಈಗ ಅವಳಿಗೆ ಏನು ಮಾಡಲು ತಿಳಿಯದಾಗಿತ್ತು. ಮಗಳ ಕಣ್ಣೀರನ್ನು ನೋಡಿ ಅವರ ತಂದೆ ತಾಯಿಗಳು ಮಗಳಿಗೆ ನೆರವಾಗಲು ಬಯಸಿದರು. ಆದರೆ ಯಾವ ರೀತಿ ಅವಳಿಗೆ ಸಹಾಯ ಮಾಡಬೇಕು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಯಾಕೆಂದರೆ ಅವರು ಅವಿದ್ಯಾವಂತರಾಗಿದ್ದರು. ರಮೇಶ್ ಅವರು ತುಂಬಾ ದುಡ್ಡಿರುವವರು, ತುಂಬಾ ಸಾಹುಕಾರರು, ಅದರಲ್ಲಿಯೂ ಅವನು ಚೆನ್ನಾಗಿ ಓದಿರುವಂಥ ವಿದ್ಯಾವಂತ ಬೇರೆ. ಅಂಥವರ ಜೊತೆ ನಾವು ದ್ವೇಷ ಕೊಟ್ಟಿಕೊಂಡರೆ ನಮ್ಮ ಮಗಳ ಭವಿಷ್ಯತ್ತು ಏನಾಗುತ್ತದೆ ಎಂದು ಅವರ ತಂದೆ ತಾಯಿಯರು ತುಂಬಾ ಹೆದರಿಕೊಂಡಿದ್ದರು. ಸಂಬಂಧಿಕರು ಕೂಡ ಯಾರೂ ಅವರಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ತುಂಬಾ ಜನ ಸರಿತಾಳದೆ ತಪ್ಪು ಎಂದು ಹೇಳುತ್ತಿದ್ದರು. ಆದ್ದರಿಂದ ಅವರಿಗೆ ಏನು ಮಾಡಬೇಕೆಂದು ಅರ್ಥ ಆಗಲಿಲ್ಲ. ಕೆಲ ದಿನಗಳ ನಂತರ ಸರಿತಾಳ ಫ್ರೆಂಡ್ ಈ ವಿಷಯ ತಿಳಿದು ಅವಳು ಸರಿತಾಳಿಗೆ ಸಮಾಧಾನ ಮಾಡಲು ಅವರ ಮನೆಗೆ ಬರುತ್ತಾಳೆ. ಸರಿತಾ, ನೀನು ನೋವು ಪಡಬೇಡ, ನಾನು ಈ ವಿಷಯವನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗೋಣ, ಅವನಿಗೆ ಶಿಕ್ಷೆಯಾಗುವಂತೆ ಮಾಡೋಣ. ನನ್ನ ಗಂಡ ತುಂಬಾ ದೊಡ್ಡ ಲಾಯರ್ ಆಗಿದ್ದಾರೆ. ಸರಿತಾ ಅವರ ಈ ಮಾತುಗಳನ್ನು ಕೇಳಿ ಅವರ ತಂದೆ ತಾಯಿ ಅಲ್ಲಿಗೆ ಬಂದರು. ಅವರು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡರು. ಬೇಡ ಬೇಡ, ನಾವು ಸಾಧಾರಣ ಕುಟುಂಬದವರು, ನಾವು ಈಗ ಊರಿನಲ್ಲಿ ಮರ್ಯಾದೆಯಾಗಿ ಬದುಕುತ್ತಿರುವವರು. ಅಷ್ಟು ದೊಡ್ಡವರ ಜೊತೆ ನಾವು ಕೋರ್ಟು ಕೇಸು ಎಂದು ಹೋದರೆ ಅವರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಈ ಕೋರ್ಟು ಮತ್ತು ಸ್ಟೇಷನ್ಗಳ ಹಿಂದೆ ನಾವು ಬಿದ್ದರೆ ನಮ್ಮ ಗೌರವ ಹಾಳಾಗುತ್ತದೆ ಎಂದು ಹೇಳಿದರು. ಆಗ ಸರಿತಾಳ ಸ್ನೇಹಿತೆ ಹೇಳುತ್ತಾಳೆ, ಆಂಟಿ, ನೀವು ಈ ರೀತಿ ಯೋಚಿಸುವುದರಿಂದಲೇ ಅವರು ನಿಮ್ಮ ಮಗಳ ಜೀವನ ಹಾಳು ಮಾಡಬಹುದು ಅಂದುಕೊಂಡರು. ಅವರು ಮಾಡಿದ ನೀಚ ಕಾರ್ಯವನ್ನು ನೀವು ಹೀಗೆ ಬಿಟ್ಟು ಬಿಡುತ್ತೀರಾ ಎಂದು ಕೇಳಿದಳು. ಸರಿತಾ ತಕ್ಷಣ ಒಪ್ಪಿಕೊಳ್ಳುತ್ತಾಳೆ. ಈ ರೀತಿಯಾದಂಥವರಿಗೆ ಶಿಕ್ಷೆ ಬೀಳಲೇಬೇಕು ಎಂದು ಅವಳು ತೀರ್ಮಾನ ಮಾಡಿದಳು. ತನ್ನ ತಂದೆ ತಾಯಿಯನ್ನು ಕೂಡ ಒಪ್ಪಿಸಿದಳು. ನಂತರ ಅವರೆಲ್ಲರೂ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡುತ್ತಾರೆ. ಈ ವಿಷಯ ತಿಳಿದ ರಮೇಶ್ ತಂದೆ ತಾಯಿಯವರು ತುಂಬಾ ಆಶ್ಚರ್ಯಪಟ್ಟರು.
ಯಾಕೆಂದರೆ ಈ ಬಡ ಕುಟುಂಬದ ಈ ಕಪ್ಪಗಿರುವ ಹುಡುಗಿ ಈ ರೀತಿ ಮಾಡುತ್ತಾಳೆ ಎಂದು ಅವರು ಅಂದುಕೊಂಡಿರಲಿಲ್ಲ. ಇವಳು ಅಷ್ಟೊಂದು ಓದಿದವಳು ಕೂಡ ಅಲ್ಲ. ಇವಳಿಗೆ ಇಷ್ಟೊಂದು ಬುದ್ಧಿ ಹೇಗೆ ಬಂತು ಎಂದು ಅವರು ತುಂಬಾ ಆಶ್ಚರ್ಯಪಟ್ಟರು. ಈಗ ಅವರೆಲ್ಲರೂ ತುಂಬಾ ಶಾಕ್ನಲ್ಲಿದ್ದರು. ಅವಳು ಮಾಡಿದ ಈ ಕೆಲಸ ಇದು ಸಾಧಾರಣವಾದಂತಹ ವಿಷಯವಾಗಿರಲಿಲ್ಲ. ಇದರಿಂದ ಮುಂದೆ ಅವರಿಗೆ ತುಂಬಾ ದೊಡ್ಡ ದೊಡ್ಡ ತೊಂದರೆಗಳು ಎದುರಾಗಲಿದ್ದವು. ಈ ವಿಷಯ ಕೆಲವೇ ದಿನಗಳಲ್ಲಿಯೇ ಟಿವಿ ಚಾನೆಲ್ಗಳಲ್ಲಿ ಕೂಡ ಪ್ರಸಾರವಾಗತೊಡಗಿತು. ಈ ವಿಷಯ ತಿಳಿದವರೆಲ್ಲರೂ ರಮೇಶ್ನನ್ನು ತುಂಬಾ ಬೈಯುತ್ತಿದ್ದರು. ಅವನಿಗೆ ತಪ್ಪದೇ ಶಿಕ್ಷೆಯಾಗಬೇಕು ಎಂದು ಕೇಳಿಕೊಳ್ಳುತ್ತಿದ್ದರು. ಯಾಕೆಂದರೆ ರಮೇಶ್ ಫಾರಿನ್ನಲ್ಲೇ ಒಬ್ಬ ಹುಡುಗಿಯನ್ನು ಮದುವೆಯಾಗಿದ್ದ. ಅವನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ. ಆದರೆ ಅವಳು ನನಗೆ ಮಕ್ಕಳು ಹುಟ್ಟಿದರೆ ನನ್ನ ಸೌಂದರ್ಯ ಎಲ್ಲಿ ಹಾಳಾಗುತ್ತದೆ ಎಂದು ಭಯಪಟ್ಟಳು. ಅವಳು ಮಗುವನ್ನು ಹೆರಲು ಒಪ್ಪಿಕೊಳ್ಳಲಿಲ್ಲ. ಆಗ ಅವರಿಬ್ಬರು ಸೇರಿ ಒಂದು ಪ್ಲಾನ್ ಮಾಡುತ್ತಾರೆ. ಆದ್ದರಿಂದಲೇ ರಮೇಶ್ ತನ್ನ ಸ್ವಂತ ದೇಶಕ್ಕೆ ಬಂದಿದ್ದ. ತನ್ನ ಮೊದಲನೆಯ ಹೆಂಡತಿಯ ಮಗುವನ್ನೇ ಪಡೆಯಬೇಕೆಂಬ ಆಸೆ ಅವನಿಗಿತ್ತು. ಆದ್ದರಿಂದಲೇ ಅವನು ಒಬ್ಬ ಅಮಾಯಕ ಮತ್ತು ಬಡ ಹುಡುಗಿಯನ್ನು ಹುಡುಕುತ್ತಿದ್ದನು. ಆಗ ಅವನಿಗೆ ಕಾಣಿಸಿದಳು ಸರಿತಾ. ಅವನು ಸರಿತಾಳ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡು ಅವಳನ್ನು ಆಯ್ಕೆ ಮಾಡಿಕೊಂಡಿದ್ದ. ಈ ರೀತಿಯಾದಂತಹ ಬಡ ಹುಡುಗಿ ಮತ್ತು ಅಮಾಯಕವಾದ ಹುಡುಗಿ ಆದರೆ ನಮ್ಮ ಆಸ್ತಿಯನ್ನು ನೋಡಿ ನನ್ನನ್ನು ಮದುವೆಯಾಗುತ್ತಾಳೆ. ನಾನು ಏನು ಮಾಡಿದರೂ ನಡೆಯುತ್ತದೆ. ಈ ಸತ್ಯ ಯಾವತ್ತಿಗೂ ಹೊರಗಡೆ ಬರುವುದಿಲ್ಲ ಎಂದುಕೊಂಡಿದ್ದ. ಅವನು ಮೊದಲನೆಯ ಹೆಂಡತಿಯ ಮಗುವನ್ನು ಇವಳ ಹೊಟ್ಟೆಯಲ್ಲಿ ಸೇರಿಸಲು ಅವನು ಇಂಜೆಕ್ಷನ್ಗಳನ್ನು ಕೊಡುತ್ತಿದ್ದ. ಅವುಗಳಿಂದ ಅವಳಿಗೆ ತುಂಬಾ ತೀವ್ರವಾದ ಹೊಟ್ಟೆ ನೋವು ಶುರುವಾಗುತ್ತಿತ್ತು. ಆದ್ದರಿಂದ ಅವಳು ಆ ದಿನ ಇಂಜೆಕ್ಷನ್ಗಳನ್ನು ಬದಲಾಯಿಸಿ ಮಲಗಿರುವ ಹಾಗೆ ನಟಿಸಿದ್ದಳು. ಆಗ ಅವನು ಅವಳನ ಮೊದಲನೆಯ ಹೆಂಡತಿ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಆಗ ಅವಳಿಗೆ ಅರ್ಥವಾದ ವಿಷಯವೇನೆಂದರೆ ರಮೇಶ್ಗೆ ಈ ಮಗು ಬೇಕಿತ್ತು. ಅದು ಕೂಡ ಅವಳ ಮೊದಲನೆಯ ಹೆಂಡತಿಯ ಅಂಶವೇ ಆಗಿರಬೇಕು ಎಂದು. ಅದಕ್ಕಾಗಿಯೇ ಒಂದು ಹೆಣ್ಣನ್ನು ಹುಡುಕಾಡುತ್ತಿದ್ದನು. ನನ್ನ ಕರ್ಮಕ್ಕೆ ಆ ಹೆಣ್ಣು ನಾನಾಗಿದ್ದೆ. ಅವನು ಅವರ ಮಗುವನ್ನು ಸರಿತಾಳ ಗರ್ಭದಲ್ಲಿ ಬಾಡಿಗೆ ತಾಯಿಯ ರೀತಿ ಬೆಳೆಸಬೇಕು ಅಂದುಕೊಂಡಿದ್ದ. ಅದಕ್ಕೆ ಎಲ್ಲ ಏರ್ಪಾಟುಗಳನ್ನು ಸಹ ಮಾಡಿಕೊಂಡಿದ್ದ. ಅವನು ಅಂದುಕೊಂಡ ಕೆಲಸ ಸರಿಯಾಗಿ ನಡೆದಿದ್ದರೆ 9 ತಿಂಗಳಲ್ಲೇ ಸರಿತಾ ಒಂದು ಮಗುವಿಗೆ ಜನ್ಮ ಕೊಡುತ್ತಿದ್ದಳು. ಆ ಮಗು ಹುಟ್ಟಿದ ತಕ್ಷಣ ಆ ಮಗುವನ್ನು ತೆಗೆದುಕೊಂಡು ಸರಿತಾಳಿಗೆ ಡೈವರ್ಸ್ ಕೊಟ್ಟು ಅವಳನ್ನು ಇಲ್ಲೇ ಬಿಟ್ಟು ಯಾರಿಗೂ ತಿಳಿಯದಂತೆ ಅವನು ಫಾರಿನ್ಗೆ ಹೊರಟು ಹೋಗಬೇಕು. ತನ್ನ ಮೊದಲನೆಯ ಹೆಂಡತಿ ಜೊತೆ ಜೀವನ ನಡೆಸಬೇಕು ಎಂದುಕೊಂಡಿದ್ದ. ಆ ರೀತಿ ಮಾಡುವುದರಿಂದ ನನ್ನ ಹೆಂಡತಿಯ ಸೌಂದರ್ಯ ಹಾಳಾಗುವುದಿಲ್ಲ. ಇನ್ನು ಬೇರೆಯವರ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಅವಶ್ಯಕತೆಯೂ ಕೂಡ ನಮಗೆ ಬರುವುದಿಲ್ಲ. ನಮ್ಮ ವಂಶ ನಮಗೆ ಇರುತ್ತದೆ ಎಂದುಕೊಂಡಿದ್ದ. ಇನ್ನು ನಮ್ಮದೇ ಆದ ಅಂಶ, ನಮ್ಮದೇ ಮಗು ನಮ್ಮ ಬಳಿ ಇರುತ್ತದೆ ಅಂದುಕೊಂಡಿದ್ದ. ಆದರೆ ಇದು ತುಂಬಾ ರಿಸ್ಕ್ನಿಂದ ಕೂಡಿರುವಂತಹ ಪ್ಲಾನ್ ಆಗಿತ್ತು. ಸರಿತಾಳಿಗೆ ಆ ದಿನ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಹೋಗಿರಬೇಕಾದರೆ ಅವನು ಅವಳನ್ನು ನೋಡಿದ ತಕ್ಷಣ ನನ್ನ ಮಗುವನ್ನು ಬೆಳೆಸಲು ಇವಳೇ ಸರಿಯಾದ ಹುಡುಗಿ ಎಂದು ಅವನು ತೀರ್ಮಾನ ಮಾಡಿದ್ದ. ಆದರೆ ಸರಿತಾಳ ಅನುಮತಿ ಇಲ್ಲದೆ ಅವನು ಈ ರೀತಿ ಮಾಡಿರುವುದು ಕಾನೂನು ರೀತಿಯಲ್ಲಿ ತಪ್ಪು. ಸರಿತಾಳ ಸ್ನೇಹಿತೆಯ ಗಂಡ ರಾಹುಲ್ ನ್ಯಾಯಾಲಯದಲ್ಲಿ ಹೋರಾಡುತ್ತಾರೆ. ನ್ಯಾಯಾಲಯ ರಮೇಶ್ಗೆ ಶಿಕ್ಷೆಯನ್ನು ಹಾಕಿತ್ತು ಮತ್ತು ಈ ತಪ್ಪಿನಲ್ಲಿ ಅವರ ತಂದೆ ತಾಯಿಯೂ ಸಹ ಶಾಮೀಲಾಗಿರುವುದು ನ್ಯಾಯಾಲಯಕ್ಕೆ ತಿಳಿಯಿತು. ಅವರಿಗೂ ಕೂಡ ಶಿಕ್ಷೆಯಾಯಿತು. ಅವರ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಸರಿತಾಳ ಹೆಸರಿಗೆ ಬರೆದುಕೊಡುವಂತೆ ಕೋರ್ಟ್ ಆದೇಶ ನೀಡಿತು. ಈ ವಿಷಯವನ್ನು ತಿಳಿದು ಆ ಹಳ್ಳಿಯ ಎಲ್ಲ ಜನ ಆಶ್ಚರ್ಯಪಟ್ಟರು. ಎಲ್ಲರೂ ರಮೇಶ್ನನ್ನೇ ಬೈಯುತ್ತಿದ್ದರು. ಆಗ ಎಲ್ಲರಿಗೂ ಒಂದು ವಿಷಯ ಅರ್ಥವಾಯಿತು. ಒಬ್ಬ ಮನುಷ್ಯನ ಬಳಿ ದುಡ್ಡು, ವಿದ್ಯೆ ಅಥವಾ ಅವನ ಸೌಂದರ್ಯ ಅವನನ್ನು ಒಳ್ಳೆಯ ಮನುಷ್ಯ ಎಂದು ಸಾಬೀತುಪಡಿಸಲು ಸಾಧ್ಯವಾಗುವುದಿಲ್ಲ ಎಂದು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.